ಬೌಲರ್ಗಳ ದಾಳಿಗೆ ಸಂಪೂರ್ಣವಾಗಿ ಈ ಪಂದ್ಯ ಸಿಕ್ಕಾಕೊಂಡಿತ್ತು. 26ಕ್ಕೆ 4 ವಿಕೆಟ್ ಕಳೆದುಕೊಂಡಂತಹ ದೆಹಲಿ ಕ್ಯಾಪಿಟಲ್ಸ್ ತಂಡ. ಆದರೆ ಕೊನೆಯಲ್ಲಿ ಬಂದಂಥ ಒಬ್ಬನೇ ಒಬ್ಬ ಆಟಗಾರ ಆಟದ ದಿಕ್ಕನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ರು. ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದ ಲೆಕ್ಕಾಚಾರವನ್ನ ಉಲ್ಟಾ ಪಲ್ಟಾ ಮಾಡಿಬಿಟ್ರು. ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರಲ್ಲಿ ನಡೆದ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ ದೆಹಲಿ ಕ್ಯಾಪಿಟಲ್ಸ್ ನಡುವಿನ ರೋಚಕ ಕದನದ ಹೈಲೈಟ್ಸ್ ಇದು. ಲಕ್ನೋದ ಏಕನಾ ಕ್ರೀಡಾಂಗಣದಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಪಿಚ್ ಸಂಪೂರ್ಣವಾಗಿ ಬೌಲರ್ಗಳಿಗೆ ಸಪೋರ್ಟ್ ನೀಡ್ತಾ ಇತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಲಕ್ನೋ ತಂಡ 18.4 ಓವರ್ಗಳಲ್ಲಿ ಕೇವಲ 145 ರನ್ಗಳಿಗೆ ಆಲ್ಔಟ್ ಆಯಿತು. ಮಿಚೆಲ್ ಮಾರ್ಷ್ 35, ಅಬ್ದುಲ್ ಸಮದ್ 36 ರನ್ ಗಳಿಸಿದ್ರು. ತಂಡಕ್ಕೆ ಅಷ್ಟಾಗಿ ದೊಡ್ಡ ಮೊತ್ತವನ್ನ ಕಟ್ಟಿಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಈ 145 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಆರಂಭದಲ್ಲೇ 26 ರನ್ಗಳಿಗೆ 4 ವಿಕೆಟ್ ಅನ್ನ ಕಳೆದುಕೊಂಡು ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿತ್ತು. ಕೆಎಲ್ ರಾಹುಲ್, ಅಕ್ಷರ್ ಪಟೇಲ್ ಸೇರಿದಂತೆ ಪ್ರಮುಖ ಆಟಗಾರರೇ ಬೇಗನೆ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು. ಅಷ್ಟರಲ್ಲೇ ಕ್ರೀಸ್ಗೆ ಬಂದಂತಹ ಯುವ ಆಟಗಾರ ಸಮೀರ್ ರಿಜ್ವಿ ಈ ಪಂದ್ಯವನ್ನೇ ತಲೆಕೆಳಗಾಗಿಸಿದ್ರು. ಒತ್ತಡದ ಪರಿಸ್ಥಿತಿಯಲ್ಲೂ ಕೂಡ ತುಂಬಾ ಕೂಲ್ ಆಗಿ ಆಡಿದಂತಹ ರಿಜ್ವಿ 47 ಎಸೆತಗಳಲ್ಲಿ 5 ಬೌಂಡರಿ 4 ಸಿಕ್ಸರ್ ಸಹಿತ ಅಜಯ 70 ರನ್ ಸಿಡಿಸಿದ್ರು. ಇನ್ನೊಂದೆಡೆ ಕ್ರಿಸ್ಟನ್ ಸ್ಟಬ್ಸ್ ಕೂಡ 39 ರನ್ ಗಳಿಸಿ ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತರು. ಈ ಇಬ್ಬರು 5ನೇ ವಿಕೆಟ್ಗೆ ಅವಕಾಶ ಕೊಡದೆ 119 ರನ್ಗಳ ಅದ್ಭುತ ಜೊತೆಯಾಟವನ್ನ ನೀಡಿದ್ರು. ಇದರೊಂದಿಗೆ ಲಕ್ನೋ ಬೌಲರ್ಗಳ ಎಲ್ಲಾ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆದವು. ಕೊನೆಗೆ ಡೆಲ್ಲಿ ತಂಡ 17 ಎಸೆತಗಳು ಬಾಕಿ ಇರುವಾಗಲೇ 6 ವಿಕೆಟ್ಗಳ ಭರ್ಜರಿ ಜಯವನ್ನ ದಾಖಲಿಸಿತು. ಸಮೀರ್ ರಿಜ್ವಿ ಬೌಲರ್ಗಳ ಪಿಚ್ ಮೇಲೆ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸ್ ತೋರಿಸಿದಂತಹ ಯುವ ಆಟಗಾರ. ಈ ಐಪಿಎಲ್ನ ಹೊಸ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಸೋಲೋದಕ್ಕೆ ಕಾರಣವಾದ್ರೂ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.